ಎಲ್ಲರಿಗೂ ನಮಸ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಕೌಂಟಿಂಗ್ ನಲ್ಲಿ ಬರುವಂತ ಎಲ್ಲ ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇದರಲ್ಲಿ ಅಕೌಂಟಿಂಗ್ ವೋಚರ್ಸ್ ಟ್ರಾನ್ಸಾಕ್ಷನ್ ಅಂತ ತಗೊಂಡಿದ್ದೀನಿ. ಆ ಟ್ರಾನ್ಸಾಕ್ಷನ್ ಅನ್ನು ಎಕ್ಸಾಂಪಲ್ ಆಗಿ ತಗೊಂಡು ಈ ಟ್ರಾನ್ಸಾಕ್ಷನ್ ಆಧಾರವಾಗಿಟ್ಕೊಂಡು ನಿಮಗೆ ಟ್ಯಾಲಿ ಪ್ರೈಮ್ ನಲ್ಲಿ ಬರುವಂತ ಅಕೌಂಟಿಂಗ್ ವೋಚರ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಮೊದಲದಾಗಿ ಈ ಒಂದು ಟ್ರಾನ್ಸಾಕ್ಷನ್ ಅನ್ನ ನೀವು ನೋಟ್ ಮಾಡ್ಕೊಳ್ಳಿ. ನಂತರ ಪ್ರೈಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಪ್ರೈಮ್ ಅನ್ನ ಓಪನ್ ಮಾಡಿ ಮೊದಲದಾಗಿ ನೀವು ಕಂಪನಿ ಕ್ರಿಯೇಟ್ ಮಾಡ್ಕೋಬೇಕು. ಕಂಪನಿ ಕ್ರಿಯೇಟ್ ಮಾಡಲಿಕ್ಕೆ ಶಾರ್ಟ್ಕಟ್ ಕೀ ಬಂದು F3. ಸೊ ಇದರಲ್ಲಿ ಕ್ರಿಯೇಟ್ ಕಂಪನಿಯನ್ನ ತಗೋಬೇಕು. ಕ್ರಿಯೇಟ್ ಕಂಪನಿಯಲ್ಲಿ ತರುಣ್ ಟ್ರೇಡರ್ಸ್ ಅಂತ ಒಂದು ಕಂಪನಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಷ್ಟು ಸ್ಟೇಟ್ ಹಾಕಬೇಕು. ಪಿನ್ ಕೋಡ್ ಅನ್ನು ಹಾಕೋಬೇಕು. ನೆಕ್ಸ್ಟ್ ಲ್ಯಾಂಡ್ ಲೈನ್ ನಂಬರ್ ಅನ್ನು ಹಾಕೋಬೇಕಾಗುತ್ತೆ. ಮೊಬೈಲ್ ನಂಬರ್ ಅನ್ನು ಹಾಕೋಬೇಕು. ನೆಕ್ಸ್ಟ್ ಫ್ಯಾಕ್ಸ್ ನಂಬರ್ ಅನ್ನು ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಇಮೇಲ್ ಐಡಿಗಳನ್ನು, ವೆಬ್ಸೈಟ್ ಅನ್ನು ಹಾಕೊಳ್ಳಿ. ಸೇವ್ ಮಾಡಿ. ಅದಾದ ನಂತರ ನೀವು ಇಲ್ಲಿ ಇದು ಒಂದು ಫ್ಯೂಚರ್ ಸೆಟ್ಟಿಂಗ್ಸ್ ಬರುತ್ತೆ. ಇದರಲ್ಲಿ ಯಾವ್ದಾದ್ರು ಆಕ್ಟಿವೇಟ್ ಬೇಕಿದ್ರೆ ತಗೋಬಹುದು, ಬೇಡ ಅಂತ ಇದರಿಂದ ನೋ ಮಾಡಿಕೊಂಡು ಡೈರೆಕ್ಟ್ ಆಗಿ ಇದನ್ನ ಸೇವ್ ಮಾಡ್ಕೋಬಹುದು. ಸೇವ್ ಆದ ನಂತರ ನಾನು ಮೊದಲನೇದಾಗಿ ಈಗ ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಹೇಗೆ ಮಾಡಬೇಕು ಎಲ್ಲ ವೋಚರ್ಗಳನ್ನ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ವೋಚರ್ಸ್ ಅನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ವೋಚರ್ಸ್ ಅನ್ನ ಓಪನ್ ಮಾಡಿಕೊಂಡು ಇಲ್ಲಿ ನಾನು ಟ್ರಾನ್ಸಾಕ್ಷನ್ ಅನ್ನು ಹೇಳ್ತಾ ಇದ್ದೀನಿ. ಮಿಸ್ಟರ್ ತರುಣ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್. ಮಿಸ್ಟರ್ ತರುಣ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್. ಸೊ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿ ಕ್ಯಾಪಿಟಲ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ದಾನೆ. ಸೊ ಇದು ರಿಸಿಪ್ಟ್ ವೋಚರ್ಗೆ. ಇನ್ವೆಸ್ಟರ್ ಯಾರು ಅಂದ್ರೆ ಮಿಸ್ಟರ್ ತರುಣ್. ಮಿಸ್ಟರ್ ತರುಣ್ ಬಂದು ಬಿಸ್ನೆಸ್ಗೆ ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡಿರೋದ್ರಿಂದ ಅವ್ರನ್ನ ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೀವಿ. ಇಲ್ಲಿ ಅವರ ಅಡ್ರೆಸ್ ಅನ್ನ ನೀವು ಹಾಕೋಬೇಕಾಗುತ್ತೆ. ಪಿನ್ ಕೋಡ್ ಇದ್ರೆ ಪಿನ್ ಕೋಡ್ ಹಾಕೊಳ್ಳಿ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ಇದ್ರೆ ಬ್ಯಾಂಕ್ ಡೀಟೇಲ್ಸ್ ಅನ್ನು ಅಪ್ಲೈ ಮಾಡಿ. ನೆಕ್ಸ್ಟ್ ಪಾನ್ ಕಾರ್ಡ್ ನಂಬರ್ ಅನ್ನು ಹಾಕೊಳ್ಳಿ. ನೆಕ್ಸ್ಟ್ ತರುಣದ ಇನ್ವೆಸ್ಟ್ಮೆಂಟ್ ಅಮೌಂಟ್ ಒಂದು 5 ಲಕ್ಷ ಇದೆ. ಯಾವ ರೂಪದಲ್ಲಿದೆ ಹಣ ಅಂದ್ರೆ ಕ್ಯಾಶ್. ಇಲ್ಲಿ ನ್ಯಾರೇಷನ್ ಅನ್ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ರೆ ಕ್ಯಾಶ್ ಕೊಟ್ಟು. ಸೊ ಇಲ್ಲಿ ಬಿಲ್ ನಂಬರ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಬಂದು ಕ್ಯಾಶ್ ಪಾರ್ಟಿ ನೇಮ್ ಅಲ್ಲಿ ತಗೊಳ್ಳಿ. ಇಲ್ಲಿ ಪರ್ಚೇಸ್ ಅಂಡರ್ ಬಂದು ಪರ್ಚೇಸ್ ಅಕೌಂಟ್.
ಇಲ್ಲಿ ಇನ್ವೆಂಟ್ರಿ ವ್ಯಾಲ್ಯೂಸ್ ಆರ್ ಎಫೆಕ್ಟೆಡ್ ಅನ್ನ ನೀವು ತಗೋಬೇಕು ಎಸ್ ಅಂತ. ನೆಕ್ಸ್ಟ್ ಇಲ್ಲಿ ಗೂಡ್ಸ್ ಅನ್ನ ತಗೊಳ್ಳಿ. ಗೂಡ್ಸ್ ಅಮೌಂಟ್ ಬಂದ್ಬಿಟ್ಟು 50,000 50,000 ಸಾರಿ. ನೆಕ್ಸ್ಟ್ ಪರ್ಚೇಸ್ಡ್ ಮೆಷಿನರಿ ಅಂತ ಇದೆ. ಮೆಷಿನರಿಯನ್ನ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಿಂದ ಕ್ಯಾಶ್ ಹೊರಗೆ ಹೋಗ್ತಾ ಇದೆ, ಆದ್ರಿಂದ ಡೆಬಿಟ್ ಅಲ್ಲಿ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅನ್ನು ಮಾಡ್ಬೇಕು ನೀವು. ಮೆಷಿನರಿ ಬಂದು ಫಿಕ್ಸ್ಡ್ ಅಸೆಟ್ಸ್. ಇನ್ವೆಂಟರಿ ವ್ಯಾಲ್ಯೂ ಸೆಪರೇಟೆಡ್ ಎಸ್. ಮೆಷಿನರಿ ರೇಟ್ ಎಷ್ಟು ಅಂದ್ರೆ 1 lakh. ಯಾವ ರೂಪದಲ್ಲಿದೆ ಹಣ? ಕ್ಯಾಶ್. ನೆಕ್ಸ್ಟ್ ಪೇಡ್ ಫಾರ್ ಪ್ರಿಂಟಿಂಗ್ ಚಾರ್ಜಸ್. ಪ್ರಿಂಟಿಂಗ್ ಚಾರ್ಜಸ್ಗೋಸ್ಕರ ಅಮೌಂಟ್ ಅನ್ನ ನೀವು ಖರ್ಚು ಮಾಡಿದ್ದೀರಾ, ಪ್ರಿಂಟಿಂಗ್ ಚಾರ್ಜಸ್. ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಪರ್ಚೇಸ್ ಆಫೀಸ್ ಫರ್ನಿಚರ್. ಆಫೀಸ್ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಅಸೆಟ್ಸ್. ಫರ್ನಿಚರ್ ಅಮೌಂಟ್ ಒಂದು 50,000. ನೆಕ್ಸ್ಟ್ ಆಕ್ಟ್ರಾಯ್ ಪೇಡ್. ಆಕ್ಟ್ರಾಯ್ ಪೇಡ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಟೋಲ್ಗಳಲ್ಲಿ ಕಟ್ಟುವ ಹಣ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಎಷ್ಟು ಹಣ ಅಂದ್ರೆ 1,500. ಯಾವ ರೂಪದಲ್ಲಿದೆ? ಕ್ಯಾಶ್. ನೆಕ್ಸ್ಟ್ ವೇಜಸ್. ವೇಜಸ್ ಬಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಅಂದ್ರೆ 1,000. ಓಪನ್ ಬ್ಯಾಂಕ್ ಅಕೌಂಟ್ SBI. ಓಪನ್ ಬ್ಯಾಂಕ್ ಅಕೌಂಟ್ SBI ಬ್ಯಾಂಕ್ ವಿತ್ ಕ್ಯಾಶ್ ಅಂತಿದೆ. ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿ SBI ಬ್ಯಾಂಕಿಗೆ ದುಡ್ಡು ಹಾಕಿದ್ದಾರೆ. ಸೊ ಇಲ್ಲಿ ನಿಮ್ಮಿಂದ ಏನು ಹೊರಗೆ ಹೋಗ್ತದೆ? ಕ್ಯಾಶು. ಎಷ್ಟು ಹೋಗ್ತಾ ಇದೆ ಅಂದ್ರೆ 25,000 ರುಪೀಸ್. ಯಾವುದಕ್ಕಾಗಿ ಖರ್ಚು ಮಾಡ್ತಾ ಇದ್ದೀರಾ ಅಂದ್ರೆ ಬ್ಯಾಂಕಿಗೆ ಹಣ ಹಾಕ್ತಿದ್ದೀರಾ. ಯಾವ ಬ್ಯಾಂಕ್ ಅಂದ್ರೆ SBI ಬ್ಯಾಂಕ್. SBI ಬ್ಯಾಂಕ್ ಅಂಡರ್ ಬಂದು ಬ್ಯಾಂಕ್ ಅಕೌಂಟ್. ಇಲ್ಲಿ ತರುಣವನ್ನ ಬ್ಯಾಂಕ್ ಅಕೌಂಟ್ ಅನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ IFSC ಕೋಡ್ ಅನ್ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಬ್ರಾಂಚ್. ನೆಕ್ಸ್ಟ್
ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಪಾರ್ಟಿ ನೇಮ್ ಕ್ಯಾಶ್. ಸೇಲ್ಸ್ ಅಂಡರ್ ರೂಪಲ್ಲಿ ಸೇಲ್ಸ್ ಅಕೌಂಟ್. $75,000. ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಅರೈಸ್ ಇಂಡಿಯಾ. ಅರೈಸ್ ಇಂಡಿಯಾ ಮೂಲಕ ಇದು ಮಾಡಿದ್ದೀರಾ, ಸೊ ಅದಕ್ಕೆ ಪಾರ್ಟಿ ನೇಮ್ ಬಂದು ಅರೈಸ್ ಇಂಡಿಯಾ. ಸೆಂಡ್ರಿ ಕ್ರೆಡಿಟರ್. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್. ಎಸ್, ಇಲ್ಲಿ ಅವರ ಅಡ್ರೆಸ್ ಅನ್ನ ಹಾಕೋಬೇಕು. Dispatch document number. Dispatched through ನೀವು ಏಜೆಂಟ್ ನೇಮ್ ಅನ್ನು ಎಂಟರ್ ಮಾಡಿ. ಆರ್ ನಂಬರ್, ವೆಹಿಕಲ್ ನಂಬರ್, ಪರ್ಚೇಸ್. ಇವಾಗ ಏನನ್ನು ಪರ್ಚೇಸ್ ಮಾಡಿದಾರೆ ಅಂದ್ರೆ ಗೂಡ್ಸ್. ಎಷ್ಟು ಹಣದ್ದು ಪರ್ಚೇಸ್ ಆಗಿದೆ ಅಂದ್ರೆ 1,25,000. ರೇಷನ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಅದೇ ರೀತಿ ಪರ್ಚೇಸ್ ರಿಟರ್ನ್ ಆಗಿದೆ. ಪರ್ಚೇಸ್ ರಿಟರ್ನ್ ಅರೈಸ್ ಇಂಡಿಯಾ. ಸೊ ಅರೈಸ್ ಇಂಡಿಯಾದವರು ರಿಟರ್ನ್ ಮಾಡಿದ್ದಾರೆ. ಇದಕ್ಕೆ Alt F5. ಡೆಬಿಟ್ ನೋಟ್ ಸೇಮ್ ಅದರಲ್ಲಿರುವಂಥದ್ದನ್ನ ಇದಕ್ಕೂ ಕೂಡ ಎಂಟ್ರಿ ಮಾಡಬೇಕು, ಡಿಸ್ಪ್ಯಾಚರ್ ಅನ್ನ. ನೆಕ್ಸ್ಟ್ ಲೆಡ್ಜರ್ ಅಲ್ಲಿ ಪರ್ಚೇಸ್ ರಿಟರ್ನ್. ಅಂಡರ್ ಬಂದು ಪರ್ಚೇಸ್ ಅಕೌಂಟ್. ಪರ್ಚೇಸ್ ರಿಟರ್ನ್ 5,000. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಫಾರ್ ಕ್ರೆಡಿಟ್ ಪಿಯೂಷ್. ಸೇಲ್ ಆಗ್ತಾ ಇದೆ. ಪಾರ್ಟಿ ನೇಮ್ ಬಂದು ಪಿಯೂಷ್. ಪಿಯೂಷ್ ಬಂದು ಸೆಂಡ್ರಿ ಡೆಟರ್ ಆಗ್ತಾನೆ. ಇಲ್ಲಿ ನೀವು ಡಾಟಾವನ್ನು ಫಿಲ್ ಮಾಡ್ಕೊಳ್ಳಿ. ಸೇಲ್ ಮಾಡಿದ್ದಾನೆ. ಎಷ್ಟಕ್ಕೆ ಸೇಲ್ ಆಗಿದೆ ಅಂದ್ರೆ 1,55,000. ಸೇಲ್ಸ್ ರಿಟರ್ನ್ ಆಗಿದೆ. ಸೇಲ್ಸ್ ರಿಟರ್ನ್ ಆದ್ರೆ ಕ್ರೆಡಿಟ್ ನೋಟ್ ಅಂತ ಕರೀತಾರೆ. ಸೊ ಅದರಲ್ಲಿ ಪಿಯೂಷ್ ಇದು. ನೆಕ್ಸ್ಟ್ ಸೇಲ್ಸ್ ರಿಟರ್ನ್ ಅನ್ನು ಒಂದು ವೋಚರ್ ಅನ್ನು ಕ್ರಿಯೇಟ್ ಮಾಡಬೇಕು. ಅಂಡರ್ ಬಂದು ಸೇಲ್ಸ್ ಅಕೌಂಟ್ ಅಲ್ಲಿ ಆಗುತ್ತೆ. ಇನ್ವೆಂಟರಿ ವ್ಯಾಲ್ಯೂಸ್ ಅಫೆಕ್ಟೆಡ್ ಎಸ್ ಹಾಕೋಬೇಕು. ಗೂಡ್ಸ್ ಎಷ್ಟು ರಿಟರ್ನ್ ಆಫ್ ಗೂಡ್ಸ್ ಮಾಡಿದ್ದಾರೆ ಅಂದ್ರೆ 5,000 ರೂಪಾಯಿ ಅಷ್ಟೇ. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಪಿಯೂಷ್. ಪಿಯೂಷ್ ನಿಂದ ಕ್ಯಾಶ್ ಅನ್ನ ರಿಸೀವ್ ಮಾಡ್ಕೊಂತ ಇದ್ದೀರಾ. ಸೊ ಯಾರು ಕೊಡ್ತಾ ಇದಾರೆ ನಿಮ್ಗೆ ಅಂದ್ರೆ ಪಿಯೂಷ್.
ಎಷ್ಟು ಹಣ ರಿಸೀವ್ ಆಗ್ತಿದೆ ಟ್ಯೂಷನ್ ಇಂದ ಅಂದ್ರೆ 1 lakh. ಯಾವ ರೂಪದಲ್ಲಿದೆ ಹಣ? ಕ್ಯಾಶ್. ನೆಕ್ಸ್ಟ್, ಕ್ಯಾಶ್ ಪೇಡ್ ಟು ಅರೈಸ್ ಇಂಡಿಯಾ. $85,000. ಕ್ಯಾಶ್. ನೆಕ್ಸ್ಟ್, ಪವರ್ ಬಿಲ್ ಪೇಯ್ಡ್. ಪವರ್ ಬಿಲ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಪವರ್ ಬಿಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 1,000. ಯಾವ ರೂಪದಲ್ಲಿದೆ ಅಂದ್ರೆ ಕ್ಯಾಶ್. ಎಷ್ಟು? ಡೆಪಾಸಿಟೆಡ್ ಕ್ಯಾಶ್ ಆಫ್ 5,000 ಟು SBI. SBI ಇದಕ್ಕೆ 5,000 ಅನ್ನ ಅಮೌಂಟ್ ಅನ್ನು ಹಾಕಿದ್ದಾರೆ. ಕ್ಯಾಶ್ 5,000 ಯಾವ ಬ್ಯಾಂಕ್ ಅಂದ್ರೆ SBI ಬ್ಯಾಂಕ್. ನೆಕ್ಸ್ಟ್, ಸೋಲ್ಡ್ ಗೂಡ್ಸ್ ಕ್ರೆಡಿಟ್ ಸುಚಿ ಟ್ರೇಡರ್ಸ್. ಪಾರ್ಟಿ ನೇಮ್ ಬಂದು ಸುಚಿ ಟ್ರೇಡರ್ಸ್. ಸುಚಿ ಟ್ರೇಡರ್ಸ್ ಅಂಡರ್ ಬಂದು ಸುಚಿ ಟ್ರೇಡರ್ಸ್ ಸೆಂಡ್ರಿ ಡೆಟರ್. ಅವರ ಅಡ್ರೆಸ್ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಕೊಳ್ಳಿ. ತೊಗೊಂಡ್ರೆ 1,55,000. ನೆಕ್ಸ್ಟ್, ವಿಡ್ರಾ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್. ವಿಡ್ರಾ ಕ್ಯಾಶ್ ಫ್ರಮ್ ಪರ್ಸನಲ್ ಯೂಸ್ ಇದು ಅಡ್ಜಸ್ಟ್ಮೆಂಟ್ ಎಂಟ್ರಿ. ಡ್ರಾಯಿಂಗ್ಸ್ ಆನ್ ಕ್ಯಾಪಿಟಲ್. ಅಂಡರ್ ಬಂದು ಕ್ಯಾಪಿಟಲ್ ಅಕೌಂಟ್. ಇಲ್ಲಿ 5,000 rupees. ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಕೂಡ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್, ಡೊನೇಷನ್ ರಿಸೀವ್ಡ್. ಡೊನೇಷನ್ ಅನ್ನ ಪಡ್ಕೊಂಡಿದೀವಿ. ಡೊನೇಷನ್ ರಿಸೀವ್ಡ್ ಇಂಡೈರೆಕ್ಟ್ ಇನ್ಕಮ್. ನೆಕ್ಸ್ಟ್, ಇಂಟರ್ನೆಟ್ ಬಿಲ್ ಪೇಯ್ಡ್. ಪೇಮೆಂಟ್ ವೋಚರು. ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ರಿಸೀವ್ಡ್ ಲೋನ್ ಫ್ರಮ್ ಕೆನರಾ ಬ್ಯಾಂಕ್ ಅಂತ ಇದೆ. ಇದು ಅಡ್ಜಸ್ಟ್ಮೆಂಟ್ ಎಂಟ್ರಿಯಲ್ಲಿ ಹಾಕ್ಬೇಕು. ಯಾಕಂದ್ರೆ ಲೋನ್ ಅನ್ನ ಮತ್ತೆ ರಿಕವರಿ ಮಾಡ್ಬೇಕು, ಕೊಡ್ಲೇಬೇಕಾಗುತ್ತೆ. ಸೊ
ಸೊ ಅದರಿಂದ ಲೋನ್ ಫ್ರಮ್ ಕೆನರಾ ಬ್ಯಾಂಕ್. ಅಂಡರ್ ಬಂದು ಲೋನ್ಸ್ ಅಂಡ್ ಅಡ್ವಾನ್ಸ್. ಹಣ ಲೋನ್ ತಗೊಂಡಿದ್ದಾರೆ ಅಂದ್ರೆ 1,00,000 ರೂಪೀಸ್. ಈ ಕಡೆ ಲೋನ್ಸ್ ಲಯಬಿಲಿಟಿ. ನೆಕ್ಸ್ಟ್ ನಿಮಗೆ ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್, ಪ್ರಣವ್ ಆನ್ ಅಕೌಂಟ್ ಅಂತ ಇದೆ. ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್, ಪ್ರಣವ್ ಆನ್ ಅಕೌಂಟ್. ಪ್ರಣವ್ ಸೆಂಟ್ರಿ ಡೇಟಾ. ಗೂಡ್ಸ್ ಅನ್ನ ಪರ್ಚೇಸ್ ಆಗಿದೆ, ಸೇಲ್ ಆಗಿದೆ. ಸೊ ಎಷ್ಟು ರೇಟ್ ಇದು ಅಂದ್ರೆ 95,450. 95,450. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಆನ್ ಪ್ರಣವ್. ಕ್ಯಾಶ್ ರಿಸೀವ್ ಆಗಿದೆ ಯಾರಿಂದ ಅಂದ್ರೆ ಪ್ರಣವ್ ಇಂದ ಎಷ್ಟಾಗಿದೆ ಅಂದ್ರೆ 90,000 ಅಕೌಂಟ್ ಇಂದ, ಅವನ ಅಕೌಂಟ್ ಮೂಲಕ. ನೆಕ್ಸ್ಟ್ ಪರ್ಚೇಸ್ಡ್ ಗೂಡ್ಸ್ ಪ್ರಥಮ್ ಟ್ರೇಡರ್ಸ್. ಪ್ರಥಮ್ ಟ್ರೇಡರ್ಸ್. ಪ್ರಥಮ್ ಟ್ರೇಡರ್ಸ್ ಎಲ್ಲರಿಗೂ ಬಂದು ಸೆಂಟ್ರಿ ಕ್ರೆಡಿಟರ್. ಅವರ ಡೀಟೇಲ್ಸ್ ಅನ್ನು ಫಿಲ್ ಮಾಡ್ಕೊಳ್ರಿ. ಯಾವ ಐಟಮ್ ಅಂದ್ರೆ ಗೂಡ್ಸ್. 75,000. ನೆಕ್ಸ್ಟ್ ಕ್ಯಾಶ್ ಪೇಯ್ಡ್ ಟು ಪ್ರಥಮ್ ಟ್ರೇಡರ್ಸ್. ಎಷ್ಟು ಹಣ ಪ್ರಥಮ್ ಟ್ರೇಡರ್ಸ್ ಗೆ ಪೇಡ್ ಮಾಡಿದ್ರು? 45,000 ಆನ್ ಅಕೌಂಟ್. ಎಸ್. ನೆಕ್ಸ್ಟ್ ಡೆಪಾಸಿಟೆಡ್ ಕ್ಯಾಶ್ ಇಂಟು SBI. ಡೆಪಾಸಿಟ್ ಮಾಡಿದಾರೆ ಅಂದ್ರೆ 7,000. ಪರ್ಚೇಸ್ಡ್ ಬಿಲ್ಡಿಂಗ್. ಬಿಲ್ಡಿಂಗ್ ಅನ್ನ ತಗೊಂಡಿದ್ದಾರೆ. ಬಿಲ್ಡಿಂಗ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಬಿಲ್ಡಿಂಗ್ ಸೊ ಎಷ್ಟು ಅಮೌಂಟ್ ಬಿಲ್ಡಿಂಗ್ ಬಂದಿದೆ ಅಂದ್ರೆ 1,00,000. ಯಾವ ರೂಪದಾಗಿದೆ ಹಣ ಅಂದ್ರೆ ಕ್ಯಾಶ್. ನೆಕ್ಸ್ಟ್ ರೆಂಟ್ ಪೇಯ್ಡ್. ರೆಂಟ್ ಪೇಯ್ಡ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ರೆಂಟ್ ಪೇಯ್ಡ್ 5,000. ಯಾವ ರೂಪದಲ್ಲಿದೆ ಅಂದ್ರೆ ಕ್ಯಾಶ್. ನೆಕ್ಸ್ಟ್ ಪೇಯ್ಡ್ ಫಾರ್ ರಿಪೇರ್ಸ್ ಆರ್ ಫರ್ನಿಚರ್. ಪೇಮೆಂಟ್ ವೋಚರು. ರಿಪೇರ್ ಆಫ್ machinery. Repair of machinery. So repair of machinery indirect expenses.
ಕ್ಯಾಶ್. ನೆಕ್ಸ್ಟು ಸ್ಯಾಲರಿ ಡ್ಯೂ, ಇದೊಂದು ಬಿಸ್ನೆಸ್ನ ಅಡ್ಜಸ್ಟ್ಮೆಂಟ್ ಎಂಟ್ರಿ, ಅದರಿಂದ ಜರ್ನಲ್ ವಚರನ್ನು ತಗೊಂಡಿದ್ದೀನಿ. ಸ್ಯಾಲರಿ ಡ್ಯೂ ಬಂದು ಕರೆಂಟ್ ಲಯಬಿಲಿಟಿ. ಸ್ಯಾಲರಿ ಡ್ಯೂ ಆಗಿದೆ ಅಂದರೆ 15,000 ಕೊಡಬೇಕಿತ್ತು ಅಂದರೆ ಸ್ಯಾಲರಿ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಇದೆಲ್ಲ ಟ್ರಾನ್ಸಾಕ್ಷನ್ಗಳನ್ನು ಮಾಡಿ ಆಯಿತು. ಟ್ರಾನ್ಸಾಕ್ಷನ್ಗಳನ್ನು ಮಾಡಿ ಆದಮೇಲೆ ರಿಪೋರ್ಟನ್ನು ನೋಡಬೇಕಾಗುತ್ತೆ. ರಿಪೋರ್ಟನ್ನು ನೋಡುವಾಗ ನೋಡಿ, ಫುಲ್ ಬ್ಯಾಕ್ ಬರ್ರಿ. ಬ್ಯಾಕ್ ಬಂದಮೇಲೆ ಬ್ಯಾಲೆನ್ಸ್ ಶೀಟನ್ನು ಫಸ್ಟ್ ನೋಡಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ನೆಟ್ ಪ್ರಾಫಿಟ್ 9,000 ಬಂದಿದೆ. ಸೊ ಇದನ್ನು ಆಲ್ಟ್ F1 ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಡೀಟೇಲ್ ರಿಪೋರ್ಟನ್ನು ತಗೊಳ್ಳಿ. ಡೀಟೇಲ್ ರಿಪೋರ್ಟ್. ನೆಕ್ಸ್ಟ್ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇದನ್ನು ಕೂಡ ಡಿಟೇಲ್ ರಿಪೋರ್ಟ್ ತಗೊಳ್ಳಿ. ಇಲ್ಲಿ ಇಂಡೈರೆಕ್ಟ್ ಇನ್ಕಮ್ ಎಷ್ಟಿದೆ, ಹಾಗೆ ನಿಮಗೆ ನೆಟ್ ಪ್ರಾಫಿಟ್ ಎಷ್ಟಿದೆ, ಗ್ರಾಸ್ ಲಾಸ್ ಎಷ್ಟಾಯಿತು, ಎಲ್ಲವನ್ನು ಕೂಡ ನಿಮಗೆ ತೋರಿಸುತ್ತೆ. ನೆಕ್ಸ್ಟು ಸ್ಟಾಕ್ ಸಮ್ಮರಿ. ಇನ್ವರ್ಡ್, ಔಟ್ವರ್ಡ್ ಆ್ಯಂಡ್ ಕ್ಲೋಸಿಂಗ್ ರಿಪೋರ್ಟನ್ನು ಚೆಕ್ ಮಾಡ್ಬೋದು. ಇನ್ವರ್ಡ್, ಔಟ್ವರ್ಡ್ ಆ್ಯಂಡ್ ಕ್ಲೋಸಿಂಗ್ ರಿಪೋರ್ಟ್. ನೆಕ್ಸ್ಟ್ ರೇಷಿಯೋ ಅನಾಲಿಸಿಸ್. ರೇಷಿಯೋ ಅನಾಲಿಸಿಸ್ ಮೀನ್ಸ್ ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ ರಿಪೋರ್ಟನ್ನು ಕೂಡ ಇದರಲ್ಲಿ ತೆಗಿಬೋದು. ನೆಕ್ಸ್ಟು ಡ್ಯಾಶ್ ಬೋರ್ಡನ್ನು ತೋರಿಸ್ತಾ ಇದ್ದೀನಿ. ವೇರಿಯೇಷನ್ಗಳನ್ನು, ಸೇಲ್ಸ್ ಮತ್ತು ಪರ್ಚೇಸ್ ವೇರಿಯೇಷನ್ಗಳನ್ನು, ಕ್ಯಾಶ್ ಫಂಡ್ ಫ್ಲೋ ವೇರಿಯೇಷನ್, ರಿಸೀವೇಬಲ್ ಪೇಯಬಲ್ಲು, ಇವುಗಳ ವೇರಿಯೇಷನ್ಗಳನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು. ಎಲ್ಲ ರಿಪೋರ್ಟನ್ನು ತೆಗಿಬೋದು. ಟ್ರೇಡಿಂಗ್ ಡೀಟೇಲ್ಸ್ ಇಲ್ಲಿದೆ. ಟ್ರೇಡಿಂಗ್ ಡೀಟೇಲ್ಸನ್ನು ಬೇಕಾದರೆ ನೀವು ಇಲ್ಲಿ ತೆಗೋಬೋದು. ನೋಡಿ, ಗ್ರಾಸ್ ಲಾಸ್ ಮತ್ತು ನೆಟ್ ಪ್ರಾಫಿಟ್ಟು, ಸೇಲ್ಸ್ ಅಕೌಂಟ್ ಮತ್ತು ಪರ್ಚೇಸ್ ಅಕೌಂಟ್ ಬಗ್ಗೆ ಡೀಟೇಲ್ಸ್ ಇದೆ. ಅದಾದಮೇಲೆ ಕೆಳಗಡೆ ನಿಮಗೆ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ಸ್ ಬಗ್ಗೆ ಡೀಟೇಲ್ಸ್ ಇದೆ. ಇದಾದಮೇಲೆ ಇನ್ವೆಂಟ್ರಿ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಬಗ್ಗೆ ಡೀಟೇಲ್ಸ್ ತಗೋಬೋದು. ಅದಾದಮೇಲೆ ನಿಮಗೆ ಕ್ಯಾಶ್ ಆ್ಯಂಡ್ ಫಂಡ್ ಫ್ಲೋ ಬಗ್ಗೆ ತಿಳ್ಕೊಬೋದು. ರಿಸೀವೇಬಲ್ ಆ್ಯಂಡ್ ಪೇಯಬಲ್ ಬಗ್ಗೆ ತಿಳ್ಕೊಬೋದು. ಮತ್ತು ರೇಷಿಯೋನ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್. ಡಿಸ್ಪ್ಲೇ ಮೋರ್ ರಿಪೋರ್ಟ್ಸಲ್ಲಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಆಲ್ಟ್ F1. ಸೊ ಇಲ್ಲಿ ಕೆಳಗಡೆ ಇನ್ನೂ 8 ಇರುತ್ತೆ ನೋಡಿ. ಈ ರೀತಿಯಾಗಿ ಫುಲ್ ಡೀಟೇಲ್ ಆಗಿ ನೀವು ರಿಪೋರ್ಟನ್ನು ನೋಡ್ಬೋದು, ಟ್ರಯಲ್ ಬ್ಯಾಲೆನ್ಸ್. ಅದಾದಮೇಲೆ ಡೇ ಬುಕ್ಕಲ್ಲಿ ಡೇ ಟು ಡೇ ಟ್ರಾನ್ಸಾಕ್ಷನ್ ಬುಕ್ ಅಂತಾರೆ. ಸೊ ಇದರಲ್ಲಿಯೂ ಕೂಡ ಡೀಟೇಲ್ ರಿಪೋರ್ಟ್ ಬೇಕಿದ್ರೆ ಡೀಟೇಲ್ ರಿಪೋರ್ಟನ್ನು ನೀವು ನೋಡ್ಬೋದು. ನೆಕ್ಸ್ಟು ಕ್ಯಾಶ್ ಫ್ಲೋ, ಇನ್ಫ್ಲೋ ಮತ್ತು ಔಟ್ಫ್ಲೋ, ನೆಟ್ ಫ್ಲೋ ರಿಪೋರ್ಟನ್ನು ತೆಗಿಬೋದು. ಇನ್ಫ್ಲೋ, ಔಟ್ಫ್ಲೋ ಆ್ಯಂಡ್ ನೆಟ್ ಫ್ಲೋ ರಿಪೋರ್ಟ್ ಇದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಫಂಡ್ ಫ್ಲೋ ಅಲ್ಲಿ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡ್ಬೋದು. ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಕೌಂಟ್ಸ್ ಬುಕ್ ಒಳಗಡೆ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬುಕ್, ನಗದು ರೂಪ ಮತ್ತು ಬ್ಯಾಂಕ್ ಮೂಲಕ ವ್ಯವಹಾರ ಎಷ್ಟಾಯಿತು ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಕಾಂಟ್ರಾ ವೋಚರ್ ರಿಪೋರ್ಟನ್ನು, ಪೇಮೆಂಟ್ ವೋಚರ್, ರಿಸಿಪ್ಟ್ ವೋಚರ್, ಜರ್ನಲ್ ವೋಚರ್, ಸೇಲ್ಸ್ ವೋಚರ್, ಆಮೇಲೆ ಕ್ರೆಡಿಟ್ ನೋಟ್, ಡೆಬಿಟ್ ನೋಟ್, ಇವೆಲ್ಲದರ ರಿಪೋರ್ಟನ್ನು ಇಲ್ಲಿ ನೀವು ತಗೋಬೇಕು. ಕಾಂಟ್ರಾ ರಿಪೋರ್ಟನ್ನು ಕೊಡುತ್ತೆ, ಪೇಮೆಂಟು, ರಿಸಿಪ್ಟು, ಸೇಲ್ಸ್, ಪರ್ಚೇಸ್, ಡೆಬಿಟ್ ನೋಟ್, ಕ್ರೆಡಿಟ್ ನೋಟ್, ಜರ್ನಲ್. ಆಮೇಲೆ ನೆಕ್ಸ್ಟು ನಿಮಗೆ ಸ್ಟೇಟ್ಮೆಂಟ್ ಆಫ್ ಇನ್ವೆಂಟ್ರಿಯಲ್ಲಿ ಔಟ್ಸ್ಟ್ಯಾಂಡಿಂಗ್, ರಿಸೀವೇಬಲ್ ಆ್ಯಂಡ್ ಪೇಯಬಲ್ ರಿಪೋರ್ಟನ್ನು ನೀವು ತೆಗಿಬೋದು. ರಿಸೀವೇಬಲ್ ಮತ್ತು ಪೇಯಬಲ್ ರಿಪೋರ್ಟ್. ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದೆ. ಸ್ಟ್ಯಾಟಿಸ್ಟಿಕ್ಕಲ್ಲಿ ನೀವು ಎಷ್ಟು ವೋಚರನ್ನು ಕ್ರಿಯೇಟ್ ಮಾಡಿದ್ರಿ, ಏನು ಮಾಡಿದ್ರಿ ಅಂತ ಇಲ್ಲಿ ನೀವು ತಿಳ್ಕೊಬೋದಾಗಿದೆ ಸ್ಟ್ಯಾಟಿಸ್ಟಿಕ್ಸಲ್ಲಿ. ನೆಕ್ಸ್ಟ್ ಇಲ್ಲಿ ಇನ್ವೆಂಟ್ರಿ ಬುಕ್ಸ್ ಅಂದರೆ ಸರಕುಗಳಿಗೆ ಸಂಬಂಧಿಸಿದ್ದು. ಸೊ ಇದರಲ್ಲಿ ನಾವು ಸ್ಟಾಕ್ ಐಟಮನ್ನು ಚೆಕ್ ಮಾಡ್ಕೋಬೋದು. ಇನ್ವರ್ಡ್ ಔಟ್ವರ್ಡನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಯೂಸ್ ಆಗುವಂಥದ್ದು.
ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಇನ್ವೆಂಟ್ರಿ. ಸ್ಟೇಟ್ಮೆಂಟ್ ಆಫ್ ಇನ್ವೆಂಟ್ರಿಯಲ್ಲಿ ಸ್ಟಾಕ್ ಕ್ವೈರಿ ರಿಪೋರ್ಟ್ ಅನ್ನು ತೆಗಿಬೋದು. ಅದೇ ರೀತಿಯಾಗಿ ಮೂಮೆಂಟ್ ಆಫ್ ಅನಾಲಿಸಿಸ್ ಒಳಗೆ ಸ್ಟಾಕ್ ಐಟಮ್ ಅನಾಲಿಸಿಸ್, ಅದರೊಳಗಡೆ ಬೈಯರ್ ಆ್ಯಂಡ್ ಸಪ್ಲೈ ರಿಪೋರ್ಟ್ ಅನ್ನು ನೀವು ತಗೋಬಹುದು. ಅದೇ ರೀತಿಯಾಗಿ ಅಸೈನಿಂಗ್ ಅನಾಲಿಸಿಸ್ ಒಳಗಡೆ ನೆಕ್ಸ್ಟ್ MSME ರಿಪೋರ್ಟ್. MSME ರಿಪೋರ್ಟ್ ಅಂದರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅವರ ರಿಪೋರ್ಟ್ ಅನ್ನು ನೀವು ತಗೋಬಹುದು. ನೋಡಿ, ಎಲ್ಲ ರಿಪೋರ್ಟ್ಗಳು ಬೇಕಿದ್ರೆ ನೆಕ್ಸ್ಟ್ ಅನಾಲಿಸಿಸ್ ಆ್ಯಂಡ್ ವೆರಿಫಿಕೇಶನ್ ಹೋಗಿ ಅನಾಲಿಸಿಸ್ ಆ್ಯಂಡ್ ವೆರಿಫಿಕೇಶನ್ ಅಲ್ಲಿ ಡಾಟಾ ಅನಾಲಿಸಿಸ್ ಅಂತ ತಗೊಳ್ಳಿ. ಡಾಟಾ ಅನಾಲಿಸಿಸ್ ಅಲ್ಲಿ F9 ಅನ್ನ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. F9 ಅಲ್ಲಿ ನಿಮಗೆ ಇಷ್ಟು ರಿಪೋರ್ಟ್ಸ್ಗಳು ಬರ್ತವೆ. ಸೊ ಇದರಲ್ಲಿರುವಂಥ ಎಲ್ಲ ರಿಪೋರ್ಟ್ಸ್ಗಳನ್ನು ನೀವು ಒಮ್ಮೆಲೆ ಚೆಕ್ ಮಾಡಿ. ಸೊ ಇಲ್ಲಿಗೆ ಅಕೌಂಟಿಂಗ್ ನೋಚಲ್ಲಿ ಬರುವಂಥ 10 ವೋಚರ್ಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.